ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಿನ್ನೇನು ಮ್ಯಾರೇಜ್ ಇದ್ದ ಮಾತುಕತೆಯದ್ದು ವಿಡಿಯೋ ಬಿಟ್ಟಿದ್ನಲ್ರಿ, ಅದರ ಮುಂದುವರೆದ ಭಾಗ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ರೀ. ಯಾರ್ಯಾರು ಈ ವಿಡಿಯೋ ನೋಡ್ಲಕತ್ತೀರಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೋಡ್ರಿ. ಮತ್ತು ಎರಡನೇ ವಿಡಿಯೋನ ದೇವರ ಪೂಜೆಯಿಂದಲೇ ಸ್ಟಾರ್ಟ್ ಮಾಡಕತ್ತೀನಿ ರೀ. ನಮ್ಮ ಮನೆ ದೇವಿ ಯಲ್ಲಮ್ಮ ದೇವಿಯ ಪೂಜೆಯಿಂದಲೇ ಎರಡನೇ ವಿಡಿಯೋನು ಸ್ಟಾರ್ಟ್ ಮಾಡಕತ್ತೇನು ನೋಡ್ರಿ. ನಿನ್ನೆ ಹೇಳಿದ್ದೆ ಅಲ್ರಿ, ಕಾರ್ಯಕ್ರಮ ಒಪ್ಪಿಗೆ ಆಯಿತು, ಯಾದಿ ಬರೆದ್ರು, ಅಕ್ಕಿ ಕಾಳು ಹಾಕಿದ್ರು ಅಂತ. ಹಂಗೆ ಹೆಣ್ಮಕ್ಳೆಲ್ಲ ಒಳಗೆ ಅರಿಶಿಣ ಕುಂಕುಮ ತಗೋರ್ಲಕತ್ತಿದ್ದಾರ್ರಿ. ಇವರು ವಧುವಿನ ಕಡೆಯವರು. ನೋಡ್ರಿ, ಈಗ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರ ಬಾಯಲ್ಲಿ ಸಕ್ಕರೆ ಹಾಕ್ಲಕತ್ತಾರು. ಗಂಡಿನ ಕಡೆಯವರು ಗಂಡಿನವ್ರ ಕೈಯಲ್ಲಿ ಬಾಯಲ್ಲಿ ಸಕ್ಕರೆ ಹಾಕ್ಲಕತ್ತಾರ್ರಿ. ಅಂದ್ರೆ ರೀ ಇದು ಪರಸ್ಪರ ಸ್ವೀಟ್ ಹಂಚ್ಕೊಂಡು ಎಲ್ಲರೂ ಒಪ್ಪಿಗೆ ಸೂಚಿಸ್ಲಕತ್ತಾರ್ರಿ. ಎಲ್ಲರೂ ಸ್ವೀಟ್ ಸಕ್ಕರೆ ತಿಂದು, ಈ ಕಡೆ ನೋಡ್ರಿ ಹೆಣ್ಮಕ್ಳು, ಗಂಡಿನ ಕಡೆಯವರು ಹೆಣ್ಮಕ್ಳು, ಹೆಣ್ಣಿನ ಕಡೆಯವರು ಒಬ್ಬರು ಹೆಣ್ಮಕ್ಳು, ಅವರು ಬಾಯಲ್ಲಿ ಸಕ್ಕರೆ ಹಾಕಿ ಎಲ್ಲರಿಗದ ಕಾರ್ಯಕ್ರಮದ ಒಪ್ಪಿಗೆ ರೀ ಅದು. ಎಲ್ಲ ಒಪ್ಪಿಗೆ ಆದ ಕೂಡಲೇ ಒಬ್ಬರ ಬಾಯಲ್ಲಿ ಒಬ್ಬರು ಸಕ್ಕರೆ ಹಾಕ್ಕೊಂಡು ಖುಷಿ ಹಂಚ್ಕೊಳ್ಳೋದ್ರಿ. ಎಲ್ಲರೂ ಎಷ್ಟು ಜನ ಅಲ್ಲಿ ಮಾತುಕತೆ ಕುಂತಾರಲ್ರಿ, ಎಲ್ಲರೂ ಸಿಹಿ ಹಂಚಿ ಇದು ಒಪ್ಪಿಗೆಯನ್ನು ಸೂಚಿಸಿದಾಗ ಹಾಗಾಯ್ತು. ಮಾತುಕತೆ ಎಲ್ಲ ಮುಗೀತು. ಎಲ್ಲರಿಗೂ ಸಕ್ಕರೆ ಹಂಚಲಕತ್ಯಾರ್ರಿ. ನೋಡ್ರಿ, ಈಗ ಗಂಡಿನ ಕಡೆಯವರು ಯಾದಿ ಮೇಲೆ ದಕ್ಷಿಣೆ ಇಡ್ತಾರ್ರಿ. ಹೆಣ್ಣಿನ ಕಡೆಯವರು ಯಾದಿ ಮೇಲೆ ದಕ್ಷಿಣೆ ಇಡ್ತಾರೋ. ನೀವು ಹೆಚ್ಚಿಡ್ರಿ, ನಾವೇ ಹೆಚ್ಚಿಡ್ರಿ ಅಂತೇಳಿ ಇಬ್ಬರು ಖುಷಿಯಲ್ಲಿ ಹೇಳಕತ್ತಿದ್ದಾರ್ರಿ. ಹೆಣ್ಣಿನವರು ಹೆಚ್ಚಿಡ್ರಿ ದಕ್ಷಿಣೆ, ಗಂಡಿನವರು ದಕ್ಷಿಣೆ ಹೆಚ್ಚಿಡ್ರಿ ಅಂತೇಳಿ ಖುಷಿಯನ್ನು ವ್ಯಕ್ತಪಡಿಸ್ಲಕತ್ತಿದ್ದಾರ್ರಿ ಎಲ್ಲರೂ. ಅಲ್ಲಿ ಸೆಂಟ್ರದಲ್ಲಿ ಒಂದು ಎಲೆ ಅಡಿಕೆ ಇಟ್ಟು ಅದ್ರ ಮೇಲೆ ದಕ್ಷಿಣೆಯನ್ನಿಟ್ರಿ ಕಾರ್ಯಕ್ರಮದ ಒಪ್ಪಿಗೆ ಆಯ್ತು ಇದು. ಪ್ರತಿಯೊಬ್ಬರೆಲ್ಲ ಸ್ವೀಟ್ ಹಾಕೊಳಕತ್ತಾರ್ರಿ ಬಾಯಾಗ ಸಕ್ಕರೆ. ಇನ್ನು ನೋಡ್ರಿ, ಎಲ್ಲರೂ ಹೆಣ್ಣು ಮಕ್ಕಳು ಅದು ಎಲ್ಲ ಪೂಜೆ ಮುಗೀತು, ಎಲ್ಲ ಮುಗೀತು. ಇನ್ನು ಒಬ್ಬರು ಮುತ್ತೈದೆ ಗಂಡು ಮಕ್ಕಳು, 5 ಮಂದಿ ಮುತ್ತೈದೆ ಹೆಣ್ಮಕ್ಳು ರೀ. ಅದು ಪೂಜೆ ಮಾಡ್ಯಾರಲ್ರಿ, ಯಾದಿ ಪೂಜೆ, ಲಕ್ಷ್ಮೀ ಪೂಜೆ. ಅಲ್ಲಿ ಎಲ್ಲರೂ ಆರತಿ ಮಾಡ್ತಾರ್ರಿ. 5 ಮಂದಿ ಮುತ್ತೈದೆ ಹೆಣ್ಮಕ್ಳು, ಒಬ್ಬರು ಗಂಡು ಮಕ್ಕಳು.
ನೋಡ್ರಿ ಎಲ್ಲರೂ ಆರತಿ ಮಾಡ್ಲಕತ್ತಾರ್ರಿ ಒಬ್ಬರ ಕೈಯಿಂದ ಒಬ್ರು ತಗೊಂಡು. ನೀವು ಹರಸ್ರಿ ಎಲ್ಲ ಹೊಸ ವರ್ಷ ನಮ್ಮ ಮುಂದೆ ಇಬ್ಬರಿಗೆ ವಧುವಿಗೂ ವರನಿಗೂ ಒಳ್ಳೆಯದಾಗಲಿ ಅಂತ ಯಾರ್ಯಾರು ವಿಡಿಯೋ ನೋಡ್ಲಕತ್ತಿರಲ್ರಿ, ಹೊಸ ವರ್ಷದಾಗ ಅವ್ರ ಮ್ಯಾರೇಜ್ ಆಗಲಿ ಎಲ್ಲ ಅವ್ರ ಜೀವನ ಒಳ್ಳೆಯದಾಗಲಿ ಅಂಥೇಳಿ ಎಲ್ಲರೂ ಹರಸ್ರಿ. ಹೆಂಗೆ ಈಗ ಬಾಯೊಳಗೆ ಸಿಹಿ ಸಕ್ಕರೆಯನ್ನು ಹಾಕೊಂಡ್ರಲ್ರಿ, ಹಂಗೆ ಅವರ ಜೀವನನೂ ಸಕ್ಕರೆ ಅಂತೆ ಸಿಹಿ ಆಗಿರಲಿ. ಏನು ನೋಡ್ರಿ, ಇವ್ರೇನು ಎದ್ರಲ್ರಿ, ಇವರು ಅದು ಯಾದಿಯನ್ನು ಗಂಡಿನ ಕಡೆಯವ್ರಿಗೆ ಒಪ್ಪಿಸ್ತಾರ್ರಿ. ಅದನ್ನು ಇವರು ಹೆಣ್ಣಿನ ಕಡೆಯವರಿಗೆ ಅವ್ರ ಯಾದಿ ಒಪ್ಪಿಸ್ತಾರ್ರಿ, ಗಂಡಿನವ್ರ ಯಾದಿ. ಆಮೇಲೆ ಗಂಡಿನ ಕಡೆಯವ್ರಿಗೆ ಹೆಣ್ಣಿನವ್ರ ಯಾದಿ ಒಪ್ಪಿಸ್ತಾರ್ರಿ. ನೋಡ್ರಿ, ಈಗ ಗಂಡಿನ ಕಡೆಯವ್ರು ಒಬ್ರು ಆರತಿ ಮಾಡಕತ್ತಾರ. ಇದನ್ನು ಆರತಿ ಆದ ಕೂಡಲೇ ಗಂಡಿನ ಕಡೆಯವ್ರಿಗೇನು ಯಾದಿ ಒಪ್ಪಿಸ್ತಾರೆ. ಈಗ ಮೊದಲ ಹೆಣ್ಣಿನವ್ರಿಗೆ ಒಪ್ಪಿಸಿದ್ರಿ, ಈಗ ಗಂಡಿನ ಕಡೆಯವ್ರಿಗೆ ಯಾದಿ ಒಪ್ಪಿಸ್ಲಕತ್ತಾರ್ರಿ. ಅವರಿಗೆ ಹೆಣ್ಣಿನ ಕಡೆಯವ್ರಿಗೆ, ಗಂಡಿನ ಕಡೆಯವ್ರಿಗೆ ಯಾದಿ ಒಪ್ಪಿಸಿ ಬಿಡ್ತಾರ್ರಿ. ಈಗ ನೋಡ್ರಿ ಎಲ್ಲ ಪೂಜೆ ಆಯಿತು. ಎಲ್ಲರೂ ಎಲೆ ಅಡಿಕೆ ಎಲ್ಲರೂ ತಾಂಬೂಲ ತೊಗೋತಾರ್ರಿ, ಎಲ್ಲರಿಗೆ ಹಂಚ್ತಾರ್ರಿ ತಾಂಬೂಲ. ಅಂದ್ರೆ ಎಲೆ ಅಡಿಕೆ ಕೊಡೋದಂತ ಹೇಳ್ತಾರ್ರಿ. ಎಲೆ ಅಡಿಕೆ ಎಲ್ಲರಿಗೆ ಕೊಟ್ಟು ಕಾರ್ಯಕ್ರಮ ನೋಡ್ರಿ, ಎಲೆಗೆ ಅಡಿಕೆ ಕೊಟ್ಟು ಅಡಿಕೆ ಹೊಡಿತಾರ್ರಿ. ಅಡಿಕೆ ಹೊಡೆದ ಕೂಡಲೇ ಎಲ್ಲ ಆಯ್ತು, ಮಾತುಕತೆ ಕಾರ್ಯಕ್ರಮ ಮುಗೀತ್ರಿ ಇಲ್ಲಿಗೆ. ನೋಡ್ರಿ, ಪ್ರತಿಯೊಬ್ಬರಿಗೆ ಎಲ್ಲರಿಗೆ ಎಲೆ ಅಡಿಕೆ ಹಂಚ್ತಾರ್ರಿ. ಪ್ರತಿಯೊಬ್ಬರು ಬಂದವ್ರಿಗೆಲ್ಲ ತಾಂಬೂಲ ಹಂಚಿ ಅಂದ್ರೆ ಒಪ್ಪಿಗೆ ಆದ ಕೂಡಲೇ ಎಲ್ಲರಿಗೆ ತಾಂಬೂಲ ಹಂಚ್ತಾರ್ರಿ ಎಲೆ ಅಡಿಕೆ. ಎಲ್ಲ ಕಡೆ ತಾಂಬೂಲ ಇದೊಂದು ಶುಭದ ಸಂಕೇತ ರೀ. ಎಲೆ ಅಂದರೆ ಎಲ್ಲಿ ತಾಂಬೂಲ ಹಂಚೋದು. ಹಂಗೆ ನೋಡ್ರಿ, ದೇವ್ರ ಪೂಜೆ ಮಾಡಿದ್ದನು ನಡು ದೇವ್ರ ಪೂಜೆನು ತೋರಿಸ್ತಕತ್ತೀನಿ. ನೋಡ್ರಿ, ಇವರು ಗಂಡಿನ ಕಡೆಯವರು ಅಂದ್ರೆ ರೀ, ಇವರು ಆ ಎಲ್ಲ ಕಾರ್ಯಕ್ರಮದ
ಜವಾಬ್ದಾರಿ ಹೊರ್ತೀನತ್ರಿ. ಗಂಡು ಹೆಣ್ಣಿಂದು ಏನೋ ಇದು ನಡೆದಿರ್ತದಲ್ರಿ, ಒಪ್ಪಿಗೆ. ಈ ಒಪ್ಪಿಗೆಗೆ ನಾನು ಜವಾಬ್ದಾರಿ ಅಂತ ಹೇಳಿಕ್ಸಿಂದ ಇವರು ಜವಾಬ್ದಾರಿ ತಗೊಂಡು ಆ ಎಲೆಯನ್ನು ಎತ್ತುತ್ತಾರ್ರಿ. ಇಲ್ಲಿ ಏನೇ ಕುಂದು ಕೊರತೆಗಳು ಆದ್ರೆ ಅದಕ್ಕೆ ನಾನು ಜವಾಬ್ದಾರಿ. ಮತ್ತು ಈ ಗಂಡಿನ ಎಲ್ಲ ಆಗು ಹೋಗುಗಳಿಗೆ ನಾನು ಜವಾಬ್ದಾರಿ ಅಂತ ಗಂಡಿನವ್ರು ಎಲೆ ಎತ್ತಾರೆ. ಹಂಗೆ ಅಂದು ಹೆಣ್ಣಿನವರು ಎಲೆ ಎತ್ತಿ ಬಿಡ್ತಾರ್ರಿ ತಾಂಬೂಲ. ಗಂಡಿನ ಕಡೆಯವ್ರು ಇಬ್ಬರು, ಹೆಣ್ಣಿನ ಕಡೆಯವ್ರು ಇಬ್ಬರು ರೀ. ಇದು ಎಲ್ಲ ಒಟ್ಟು ಮಾತುಕತೆಗೆ ನಾವು ಜವಾಬ್ದಾರರು ಅಂಥೇಳಿ ಇಬ್ಬರು, ಗಂಡಿನ ಕಡೆಯವರಿಬ್ಬರು, ಹೆಣ್ಣಿನ ಕಡೆಯವರಿಬ್ಬರು ತಾಂಬೂಲ ತಗೋತಾರ್ರಿ. ಮುಗೀತು ನೋಡ್ರಿ. ಎಲ್ಲ ಕುಂತ ಸಭೆಗೆ ದೈವಕ್ಕೆ ನಮಸ್ಕಾರ ಮಾಡಿ ಕಾರ್ಯಕ್ರಮ ಮುಗೀತು ರೀ. ನೋಡ್ರಿ ಈಗ ಊಟ ರೀ. ನಮ್ಮ ಮುಂದೆ ಎಲ್ಲ ಬೀಗರಿಗೆಲ್ಲ ಊಟ ಮಾಡಿಸ್ಬೇಕಲ್ರಿ. ನೋಡ್ರಿ ಎಲ್ಲ ಊಟ ರೆಡಿ ಆಗ್ಲಕತ್ತದ ಭರ್ಜರಿ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಊಟ ರೀ. ನೋಡ್ರಿ ಇಲ್ಲೆಲ್ಲ ಹೆಣ್ಮಕ್ಳು ಊಟಕ್ಕೆ ಕೂತಾರ್ರಿ. ಆ ಕಡೆ ಹೊರಗಡೆ ಗಂಡ್ಮಕ್ಳು ಕೂತಾರು, ಒಳಗೆ ಹೆಣ್ಮಕ್ಳು ಕೂತಾರ್ರಿ ಊಟಕ್ಕೆ. ಅವರೆಲ್ಲ ವರನ ತಾಯಿ ರೀ ಅವರು. ಊಟಕ್ಕೆ ಎಲ್ಲ ಬಡಿಸ್ಲಕತ್ಯಾರ್ರಿ ಎಲ್ಲ ಊಟಕ್ಕೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಊಟ ರೊಟ್ಟಿ, ಅನ್ನ, ಸಾರು, ಪಾಯಸ, ತುಪ್ಪ ರೀ, ಚಪಾತಿ, ಉಸಳಿ, ಕೋಸಂಬರಿ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಊಟ ರೀ. ಅನ್ನ ಸಾರು ಎಲ್ಲರೂ ಈ ಕಡೆ ಹೆಣ್ಣಿನವರ ಹೆಣ್ಮಕ್ಳು ಒಳಗಡೆ ಊಟಕ್ಕೆ ಕೂತಾರೆ. ಹೊರಗಡೆ ಎಲ್ಲ ಗಂಡು ಮಕ್ಕಳು ಊಟಕ್ಕೆ ಕೂತಾರೆ. ನಾವೆಲ್ಲ ಗಂಡಿನವರು ಊಟ ಬಡಿಸ್ಲಕತ್ತೀವ್ರಿ. ನಾವೆಲ್ಲರೂ ಗಂಡಿನ ಕಡೆಯವ್ರಿ. ನಾವೆಲ್ಲ ನಮ್ಮ ಫ್ಯಾಮ್ಲಿಯವ್ರಿ. ಇದು ನೋಡ್ರಿ ಈ ಕಡೆ ಹೊರಗಡೆ ಎಲ್ಲ ಗಂಡ್ಮಕ್ಳು ಊಟ ಮಾಡಕತ್ಯಾರು. ಎಲ್ಲ ಮತ್ತು ಬಂದ ಬೀಗರಿಗೆಲ್ಲ ಸರಿಯಾಗಿ ನೋಡ್ಕೋಬೇಕಲ್ರಿ. ಎಲ್ಲ ಊಟ ಉಪಚಾರ ಹೆಣ್ಣು ಕೊಟ್ಟಿರ್ತಾರಲ್ರಿ ಅವರು. ಎಲ್ಲ ನಮಗೂ ಅವ್ರ ಮನೆಗೆ ಹೋದ್ರೆ ನಮ್ಗೆ ಉಪಚಾರ ಮಾಡ್ತಾರೋ. ನಮ್ಮ ಮನೆಗೆ ಬಂದಾಗ ಅವರಿಗೆ ನಾವು ಉಪಚಾರ ಮಾಡಿ ಕಳಿಸೋದು ರೀ. ಎಲ್ಲ ಇವರೆಲ್ಲ ನಮ್ಮ ಫ್ಯಾಮ್ಲಿ ರೀ. ಸಾರು, ಅನ್ನ ಎಲ್ಲ ನೀಡ್ಲಕತ್ಯಾರ ನಮ್ಮ ಅತ್ತೆಯವ್ರಿ ಇವರು. ನೋಡ್ರಿ ಎಲ್ಲ ಊಟ ಆಯಿತು. ಇದೆಲ್ಲ ನಮ್ಮ ಫ್ಯಾಮ್ಲಿ ರೀ. ನಮ್ಮದೇನ ಊಟ ಇಲ್ಲರಿ. ಎಲ್ಲ ಬೀಗರು ಊಟ ನಡೆದದ ಇನ್ನು. ಅವರಿಗೆಲ್ಲ ಊಟ ಹಾಕ್ಕೊಡ್ಲಕತ್ತೀವಿ. ಇಲ್ಲೊಂದು ಕಡೆ ಗಂಡು ಮಕ್ಳು ಊಟಕ್ಕೆ ಕೂತಾರೆ. ಅಂದ್ರೆ ಅದು ಹೊರಗಡೆ ಸಾಲಿಲ್ಲ, ಅದಕ್ಕೆ ಮತ್ತೊಂದು ಕಡೆ ಇವರು ಊಟಕ್ಕೆ ಕೂತಾರೆ. ಎಲ್ಲ ಊಟ ನೀಡ್ಲಕತ್ಯಾರ್ರಿ. ಏನು ನೋಡ್ರಿ ಊಟ ಆಯಿತು. ಹೆಣ್ಮಕ್ಳಿಗೆ
ಎಲ್ಲ ಕುಂಕುಮ ಅರಿಶಿಣ ಕೊಟ್ಟು ಉಡಿ ತುಂಬ್ತಾರಂತಾರಲ್ರಿ. ಅಂದ್ರೆ ಬ್ಲೌಸ್ ಪೀಸ ಅಕ್ಕಿ ಕೊಟ್ಟು ಕಿಸಿಂದ ಉಡಿ ತುಂಬಿ ಕಳಿಸ್ತಾರೆ ರೀ. ಲಾಸ್ಟಿಗೆ ಊಟ ಎಲ್ಲ ಆದ ಕೂಡಲೇ ಈ ಕಡೆ ಹೆಣ್ಮಕ್ಳ ಅದು ಉಡಿ ತುಂಬ್ತಾರೆ ರೀ. ಗಂಡು ಮಕ್ಕಳು ಅವ್ರಿಗೆ ಒಂದು ಟೋಪಿಗೆ ಟವೆಲ್ಲ ಆಮೇಲೆ ಅವ್ರಿಗೆ ಕೊಟ್ಟು ಇದು ಲಾಸ್ಟಿಂದ ರೀ. ಅದು ಅವರು ಹೋಗುವಾಗ ಮಾಡಿ ಕಳಿಸೋದ್ರಿ ಇದನ್ನು. ನೋಡ್ರಿ ಎಷ್ಟು ಮಂದಿ ಹೆಣ್ಮಕ್ಳು ಬಂದಾರೆ. ಎಲ್ಲರಿಗೂ ಬ್ಲೌಸ್ ಪೀಸ್ ಕೊಟ್ಟು ಉಡಿ ತುಂಬಿ ಕೊಡ್ಲಕತ್ಯಾರ. ಇದು ಗಂಡಿನವ್ರ ಕಾರ್ಯಕ್ರಮ ರೀ. ಒಬ್ಬೊಬ್ರು ಬಂದು ಎಲ್ಲ ಉಡಿ ತುಂಬಿಕೊಂಡು ಬ್ಲೌಸ್ ಪೀಸ್ ತೊಗೊಂಡು ಹೊಂಟಾರ್ರಿ. ಪ್ರತಿಯೊಂದು ಹೆಣ್ಮಕ್ಳಿಗೆಲ್ಲ ಉಡಿ ತುಂಬ್ತಾರೆ ಬಂದವರಿಗೆಲ್ಲ. ನೋಡ್ರಿ ಇನ್ನು ಸ್ವಲ್ಪ ಜಾಗ ಸಾಲಾರ್ದಕ್ಕಾಗಿ ಹಂಗೆ ನಡು ಗಂಡು ಮಕ್ಳು ನಡುವಿನ ಮನ್ಯಾಗ ಕೂತು ಇನ್ನೂ ಊಟ ಮಾಡಕತ್ಯಾರ. ಇವರೆಲ್ಲ ಹಿರಿಯ ಜನರು ಇವರೆಲ್ಲ. ನೋಡ್ರಿ ನಾವು ನಾನು ನಮ್ಮ ಅಕ್ಕ ನಾವು ಒಳಗೆ ಕುಂತು ಊಟ ಮಾಡಿದೆವ್ರಿ. ನಮ್ಮ ಊಟಗನ ಮತ್ತು ನಮ್ಮ ಫ್ಯಾಮ್ಲಿ ಅವ್ರದ್ದು ಇನ್ನೂ ಊಟ ಆಗಿಲ್ಲರಿ. ನಾವಿಬ್ಬರು ಊಟ ಮಾಡಿ ಆಮೇಲೆ ಮತ್ತು ಎಲ್ಲರಿಗೆ ನೀಡಬೇಕಂತೇಳಿ ನಾವು ಊಟ ಮಾಡಿದೆವು. ನೋಡ್ರಿ ನಮ್ಮ ಹಳೆಯಾರ್ರಿ ಅವರು. ಇಲ್ಲಿ ನೋಡ್ರಿ ಹೊರಗೆ ಆಗಲೇ ಹೆಣ್ಮಕ್ಳಿಗೆ ಮಾಡಿದರು. ಇಲ್ಲಿ ಗಂಡು ಮಕ್ಕಳಿಗೆ ಟೋಪಿಗೆ ಟವೆಲ್ಲ ಕೊಟ್ಟು ಅವರಿಗೆ ಎಲ್ಲ ಹೆಣ್ಮಕ್ಳಿಗೆ ಹೆಂಗೆ ಉಡಿ ತುಂಬಿರ್ತಾರಲ್ರಿ ಗಂಡು ಮಕ್ಕಳಿಗೆ ಹಂಗೆ ಟೋಪಿಗೆ ಟವೆಲ್ಲ ಹಾಕಿ ಕೊಟ್ಕಳಕ್ಕೆ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ. ಇಲ್ಲಿ ಎಷ್ಟು ಗಂಡು ಮಕ್ಕಳು ಬಂದಿರ್ತಾರಲ್ರಿ ಎಲ್ಲರಿಗೆ ಒಂದು ಟೋಪಿಗೆ ಟವೆಲ್ಲ ಅವರಿಗೆ ಹೆಣ್ಮಕ್ಳಿಗೆ ಉಡಿ ತುಂಬಿ ಗಂಡು ಮಕ್ಕಳಿಗೆ ಒಂದು ಟೋಪಿಗೆ ಟವೆಲ್ಲ ಹಾಕಿ ಕಳಿಸ್ತಾರೆ. ಇದು ಬೀಗರಿಗೆ ಹೋಗುವಾಗ ಮಾಡುವಂಥ ಕಾರ್ಯಕ್ರಮ ರೀ ಅದು. ಎಲ್ಲ ಊಟ ಆಯಿತು. ಎಲ್ಲ ಹೆಣ್ಮಕ್ಳಿಗೆ ಉಡಿ ತುಂಬಿರು, ಗಂಡು ಮಕ್ಕಳಿಗೆಲ್ಲ ಟೋಪಿಗೆ ಟವೆಲ್ಲ ಹಾಕಿದರು. ನೋಡ್ರಿ ಎಲ್ಲರೂ ಎಷ್ಟು ಖುಷಿಯಿಂದ ಅದಾರ. ಕಾರ್ಯಕ್ರಮ ಎಲ್ಲ ಒಪ್ಪಿಗೆ ಆದ ಕೂಡಲೇ ಖುಷಿ ರೀ. ಅದೊಂದು ಮನೆಯಲ್ಲಿ
ಇಂಥ ಕಾರ್ಯಕ್ರಮದಿಂದ ಮನೆಯಲ್ಲಿ ಮದುವೆ ಅಂದ್ರೆ ಒಂದು ಖುಷಿ ರೀ ಅದು. ಎಲ್ಲರಿಗೂ ಲಾಸ್ಟಾಗ ಗುರು ಹಿರಿಯರಿಗೆ ಯಾರ್ಯಾರು ಓಡಾಡಿ ಇರ್ತಾರಲ್ರಿ ಅವ್ರಿಗೆ ಟೋಪಿಗೆ ಟಾವೆಲ್ಲ ಮಾಡಿ ಅವ್ರಿಗೆ ಸನ್ಮಾನ ಮಾಡ್ತಾರೆ ರೀ. ಅವರು ಕಾರ್ಯಕ್ರಮದ ಮುಂದೆ ಅವರೇ ಮುಂದೆ ನಿಂತು ಮಾಡಿರ್ತಾರಲ್ರಿ ಅವ್ರಿಗೆ ಒಂದು ಗೌರವ ರೀ ಅದು. ಆಯ್ತು ನೋಡ್ರಿ, ಮುಗೀತು ಎಲ್ಲ ನಮಸ್ಕಾರ ಮಾಡಿ ಹೋದರು. ಏನು ನಾವು ಮನೆ ಫ್ಯಾಮ್ಲಿ ಇದಾವ್ರಿ, ನಾವು ಎಲ್ಲ ಊಟ ಮಾಡ್ಲಕತ್ತೀವಿ ನೋಡ್ರಿ. ಬೀಗರು ಹೋದರು, ಅವ್ರಿಗೆಲ್ಲ ಸನ್ಮಾನ ಮಾಡಿ ಎಲ್ಲ ಕಾರ್ಯಕ್ರಮ ಮುಗೀತು ರೀ ಬೀಗರದು. ಈಗೆಲ್ಲ ಮನೆ ಫ್ಯಾಮ್ಲಿ ಅವರು ನಾವು ಎಲ್ಲ ಊಟ ಮಾಡ್ಲಕತ್ತೀವಿ. ಎಲ್ಲರಿಗೆ ಈ ಕಾರ್ಯಕ್ರಮ ಇಷ್ಟ ಆಗ್ಯದ ಅಂದ್ಕೊಂಡೇನಿ ರೀ. ಎಲ್ಲರೂ ನನ್ನ ಚಾನಲನ್ನು ಲೈಕ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕದ ಮದುವೆ ಮಾತುಕತೆ ಕಾರ್ಯಕ್ರಮ ಹೆಂಗೆ ಅನ್ನಿಸ್ತು ಅನ್ನೋದು ಹೇಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಮೊದಲೇ ಮಾತು ನೋಡ್ರಿ, ನಮ್ಮದು ಊಟನ ಲಾಸ್ಟ್ ತಿಂದು ಎಲ್ಲ ಬೀಗರು ಆದಮೇಲೆ ನಮ್ಮ ಊಟ ರೀ ಇದು. ಆಯ್ತು ರೀ, ಕಾರ್ಯಕ್ರಮ ಮುಗೀತು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನೀವು ಊಟಕ್ಕೆ ಬರ್ರಿ, ಮ್ಯಾರೇಜ್ಗೆ